ಹೂವಿನಹಡಗಲಿ ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಸಮ್ಮೇಳನ ಕಾರ್ಯಕ್ರಮ ನೆರವೇರಿತು. ಸಂಜೆ 4 ಗಂಟೆಗೆ ಮೈಲಾರ ಲಿಂಗೇಶ್ವರ ದೇವಸ್ಥಾನದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಶೋಭಾಯಾತ್ರೆ ನಡೆದಿತ್ತು. ಈ ವೇಳೆ ಲಕ್ಷಾಂತರ ಹಿಂದೂ ಸಮಾಜ ಬಾಂಧವರು ಭಾಗವಹಿಸಿದ್ರು. ಬಳಿಕ ಸಭಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭದಲ್ಲಿ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳು ಉತ್ತಂಗಿ, ಚನ್ನವೀರ ಮಹಾಸ್ವಾಮಿಗಳು ಲಿಂಗನಾಯಕನಹಳ್ಳಿ, ಅಭಿನವ ಸಿದ್ದವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪರ, ಮಳೆಯೋಗೇಶ್ವರ ಶಿವಶಂಕರ ಮಹಾಸ್ವಾಮಿಗಳು ಮಾನಿಹಳ್ಳಿ, ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಹೂವಿನಹಡಗಲಿ, ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ನಂದಿಪುರ, ಅಭಿನವ ರುದ್ರಮನಿ ಶಿವಾಚಾರ್ಯ ಸ್ವಾಮಿಗಳು, ಶಿವಯೋಗೀಶ್ವರ ಶಿವಾಚಾರ್ಯ ಸ್ವಾಮಿಗಳು, ಅಭಿನವ ಚನ್ನಬಸವ ಮಹಾಸ್ವಾಮಿಗಳು, ನಂದೇಶ್ವರ ಶಿವಾಚಾರ ಸ್ವಾಮಿಗಳು, ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು, ಅಭಿನವ ಹಾಲವೀರ ಪಜ್ಜ ಸ್ವಾಮಿಗಳು, ಗಿರಿರಾಜ ಹಾಲಸ್ವಾಮಿಗಳು, ಡಾಕ್ಟರ್ ರಾಕೇಶಯ್ಯ ಸ್ವಾಮಿಗಳು, ಚನ್ನಬಸವ ದೇವರು, ಸದ್ಗುರು ಗಾಡಿ ತಾತನವರು, ಮಹಾದೇವ ತಾತನವರು, ಬಾಲಬ್ರಹ್ಮಚಾರಿ ಚಂದ್ರಮ ಸ್ವಾಮಿಗಳು, ಶಾಸಕ ಕೃಷ್ಣನಾಯಕ್, ಸುಧೀರ್ ಸಿಂಹ, ಬೀರಪ್ಪಿ ಬಸವರಾಜ್, ಅಧ್ಯಕ್ಷರಾದ ಎಂ ಪರಮೇಶ್ವರಪ್ಪ, ಕೂಡಳ್ಳಿ ಮುದುಕಪ್ಪ, ಹೆಚ್ ಪೂವಪ್ಪ, ಲಕ್ಷ್ಮಣ ಡಿ ಲಮಾಣಿ, ಮಂಜುನಾಥ ಜೈನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮ್ಯಾಗೇರಿ ಸಂತೋಷ್, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸಂಘಕ್ಕೆ 100 ವರ್ಷ ಆಯಿತು. ಶತಾಬ್ದಿ ವರ್ಷದಲ್ಲಿ ನಾವಿದ್ದೀವಿ ಅಂತ ಹೇಳಿದರು. ಸಂಘ ಅಂದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಮೂಲ ಉದ್ದೇಶ ಏನು, ಯಾಕದು ಶುರು ಆಯಿತು? 100 ವರ್ಷಗಳ ಹಿಂದೆ ಡಾಕ್ಟರ್ ಕೇಶವ್ ಬಲರಾಮ್ ಪಂತ್ ಹೆಡಿಗೆವಾರ್ ಅವರು ಅದನ್ನು ಯಾಕೆ ಶುರು ಮಾಡಿದರು ಅಂತಂದಾಗ, ಹಿಂದೂ ಸಮಾಜ ಜಾಗೃತವಾಗಬೇಕು, ಹಿಂದೂ ಸಮಾಜ ಸಂಘಟಿತವಾಗಬೇಕು, ಸಚ್ಚಾರಿತ್ರವಾದ ವ್ಯಕ್ತಿಗಳ ನಿರ್ಮಾಣ ಅಲ್ಲಿ ಆಗಬೇಕು, ಅವರ ಮೂಲಕ ಸಶಕ್ತವಾದಂಥ ದೇಶದ ನಿರ್ಮಾಣ ಆಗಬೇಕು. ಈ ಸರಳ ಸೂತ್ರವನ್ನು ಮುಂದಿಟ್ಟುಕೊಂಡು ಅವರು ಹೊರಟರು. ನಿರಂತರವಾಗಿ ತಪಸ್ಸಿನ ರೀತಿಯಲ್ಲಿ ನಿರಂತರ ಶಾಖೆಯ ಮೂಲಕ ಏನು ಸ್ವಯಂ ಸೇವಕ ಕೆಲಸ ಮಾಡ್ತಾ ಇವತ್ತು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಅವರೇನು ಆವರಿಸಿಕೊಂಡಿದ್ದಾರೆ, ಅವರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಹೊರಟಿದ್ದಾರೆ. ಅವರ ಮೂಲಕ ಅನೇಕ ಪ್ರಗತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಶತಾಬ್ದಿ ವರ್ಷದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಯಿತು. ಅದರಲ್ಲಿ ಇವತ್ತು ಪ್ರಸ್ತುತತೆ ಏನು, ಯಾವ ಸಂಗತಿಗಳನ್ನು ನಾವು ತೆಗೆದುಕೊಂಡು ಸಮಾಜದ ಮುಂದೆ ಹೋಗಬೇಕು, ಯಾವ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು, ಯಾವ ಸಂಗತಿಗಳನ್ನು ಸಮಾಜದ ಒಟ್ಟಿಗೆ ಸೇರಿ ನಾವು ಮಾಡಬೇಕು ಅನ್ನುವಂಥ ಒಂದು 5 ಪ್ರಮುಖ ಸಂಗತಿಗಳನ್ನು ನಮಗೆ ಸೂಚಿಸಿದೆ. ಒಂದೊಂದು